ನಮ್ಮ ಬುಂಡೆ ನೋಡ್ರಿ ಆ ಬಾಟ್ಲಲ್ಲಿ ಕುಡಿಯೋದು ಕಲ್ತ್ಕೊಬಿಟ್ಟು ಅದರಲ್ಲೇ ಕುಡಿತದೆ ಬೆಳಗ್ಗೆಯಿಂದ ಅದು ನನ್ನ ಬಾಟ್ಲಲ್ಲೇ ಓನಮ್ಮ. ಫ್ರೆಂಡ್ಸ್ ಈ ಗುಂಡಂಗೆ ನಾನು ಕೊಡಬೇಕು. ಬಟ್ಟೆಗಳು ನೋಡಿ ರಾಶಿ ಬಟ್ಟೆ ಒಗ್ದಿದ್ದೀನಿ. ಊರಿಗೆ ಹೋಗಿ ಬಂದು ತಿರುಪತಿಗೆ ಬ್ಯಾಗು ಎಲ್ಲನೂ ಒಗ್ದು ಹಾಕಿದ್ದೀನಿ. ಮಧ್ಯಾಹ್ನನೇ ಒಗ್ದಾಕ್ತೆ ಎಲ್ಲ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೆ. ಇನ್ನೊಂದು ಸತಿ ಒಳ್ಳೆ ಮೋಡ ಬೇರೆ ಇದೆ ನೋಡಿ, ಹಾಗಾಗಿ ಏನದ ಅಲ್ವಾ ಅದೇನು ಲೈನ್ ಅಲ್ಲ ಹೆಂಗಿದೆ ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆ ನೋಡಿ ಲೈನ್, ಒಳ್ಳೆ ಟ್ಯೂಬ್ಲೈಟ್ ಥರ. ಹಾಂ ಚೆನ್ನಾಗಿದೆ ಅದು. ಸೊ ಇಷ್ಟೆಲ್ಲ ಬಟ್ಟೆ ಒಗ್ದು ಒಣಗಾಕಿ ಉಲ್ಟಾ ಮಾಡಿ ಪಲ್ಟಾ ಮಾಡಿ ಇಟ್ಟಿದ್ದೀನಿ. ಪಿಂಕ್ ಕ್ಲೌಡ್ಸ್ ಅಲ್ಲ, ಇದೊಂಥರ ಚೆನ್ನಾಗಿದೆ ಲೈಟಿಂಗ್ಸು, ಲೈನ್ ಥರ ಹೆಂಗೆ ಬಂದಿದೆ ನೋಡಿ. ಇವಳು ಮಾಡಿದ್ನೇ ಇವನು ಮಾಡೋದು, ಇವಳು ಕೂತ್ಕೊಂಡ್ಲು ಅವನು ಕೂತ್ಕೋತಾನೆ. ಸುಮ್ಮನಿರೇ, ಬೇಕಾದಾಗ ಕುಡಿತಾನೆ ಅವನೇ. ಗಮ್ಮು ಹಾಯ್ ಮಾಡು ಎಲ್ರಿಗೂ. ತಂಬಿಟ್ಟು ನಮ್ಮನೆ ತಂಬಿಟ್ಟು. ಆಯ್ ತಂಬಿಟ್ಟು 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 ತಂಬಿಟ್ಟು. ನನ್ನ ಮಗ ನೋಡಿ, ನಾವು ಮಿಕ್ಸಿ ಆಡಿಸ್ತೀವಿ ಅಂದರೆ ಅವನು ಮಿಕ್ಸಿ ಇಸ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ನಾನು ಕುಯ್ತಾ ಇದ್ದೀನಿ. ಅವನು ಅದರೊಳಗೆಲ್ಲ ಹಾಕಿ ಗರ್ ಅಂತ ಆಟ ಆಡಿಸ್ತಾ ಇದ್ದಾನೆ. ನಾನು ಒಂದು ಮಾಡ್ತೀನಿ ಅದನ್ನೇ ಮಾಡ್ತಾನೆ ಅವನಂತೂ. ಇವಾಗಂತೂ ಸಿಕ್ಕಾಬಟ್ಟೆ ತೀಟ ಆಗ್ಬಿಟ್ಟಿದ್ದಾನೆ. ಹಾಗೆ ತಿರುಪತಿಯಲ್ಲಿ ನಮ್ಮ ಮನೆಯವರು ಇದೊಂದು ಟಾಯ್ ತೊಗೊಂಡ್ರು. ಇದು ಅದೇನು ಕೂದಲಲ್ಲಿ ಕಟ್ಟಿರ್ತಾರೋ ದಾರದಲ್ಲಿ ಕಟ್ಟಿರ್ತಾರೋ ಗೊತ್ತಿಲ್ಲ, ಎರಡೂ ಗೊಂಬೆಗಳಿರುತ್ತೆ, ಅದು ಕಚ್ಚಾಡ್ತಾನೆ ಇರುತ್ತೆ ಅದು. ಆ ಥರ ಟಾಯಿ, ಈ ಥರದ್ದೆಲ್ಲ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲೇ ಕಾಣಿಸಿದ್ರು ಇದೊಂಥರ ಹಳೆಯದು ಟ್ರೆಡಿಷ್ನಲ್ ಟಾಯ್ ಅಂತಲೇ ಹೇಳ್ಬೋದು. ಎಲ್ಲೇ ಕಾಣಿಸಿದ್ರು ಈ ಥರದ್ದು ನಮ್ಮ ಮನೆಯವ್ರು ಒಳ್ಳೆ ಚಿಕ್ಕ ಮಕ್ಳಂಗೆ ಇವತ್ತಿಗೂ ಕೂಡ ತೊಗೊಂಡು ಬರ್ತಾರೆ. ಕೆಲ್ಸಕ್ಕೆ ಹೋದ್ರು ಅಷ್ಟೇ, ಅಲ್ಲಿ ಯಾರಾದರೂ ಏನಾರು ಈ ಥರ ಹಳೇದು ಅಂದರೆ ಇವರು ಆಟಾಡ್ತಾ ಇದ್ದಿದ್ದು ಏಜಲ್ಲಿ ಆಡ್ತಿದ್ದಿದ್ದ ಆಟ ಸಾಮಾನು ಟಾಯ್ಗಳು ಯಾವುದೇ ಸಿಕ್ಕಿದ್ರು ಸರಿ ನಮ್ಮ ಮನೆಯವ್ರು ತೊಗೊಂಡು ಬಂದು ಮಕ್ಳಿಗೆ ತೋರಿಸ್ತಾರೆ. ಈ ಥರದ್ದು ನಾವು ಅವಾಗ ಆಡ್ತಿದ್ವಿ ನೋಡು, ಇದು ನಿನಗೆ ಗೊತ್ತಿರಲ್ಲ ಅಂತ ತೋರಿಸ್ತಾ ಇರ್ತಾರೆ. ಹಾಗಾಗಿ ತಿರುಪತಿಲಿ ಇದು ಕಾಣಿಸ್ತು, ಇದು ಬರೀ 50 ರೂಪಾಯಿ ಅಷ್ಟೇ. ಹಾಗಾಗಿ ನಮ್ಮ ಮನೆಯವ್ರು ಇದನ್ನು ಇವಾಗ ಆಡೋಕ್ಕೆ ತೋರಿಸ್ತಾ ಇದ್ದಾರೆ. ಅದು ಕೂದಲೆಲ್ಲ ಯಂತ್ರದಲ್ಲಿ ಮಾಡಿರ್ತಾರೆ. ತುಂಬ ಅಂದರೆ ತುಂಬ ಸಣ್ಣಕ್ಕಿರುತ್ತೆ ದಾರ, ಅದು ಅದರಲ್ಲಿ ಮಾಡಿ ಗಮ್ಮು ಏನೋ 2 ಕಡೆ ಕೊಟ್ಟಿರ್ತಾರೆ. ಆ 2 ಗೊಂಬೆನೂ ಆಡಿಸ್ತಾರೆ. ಈ ಬಾಟ್ಲಿಗೆ 1 ಗಮ್ನ ಸಿಗಿಸ್ತಾ ಇದ್ದಾರೆ. ಸುತ್ಕೊಂಡ್ಬಿಟ್ರೆ ಸುಮ್ಮನೆ ಹಾಳಾಗುತ್ತೆ ಗೊಂಬೆ ಅಂತ. ನನ್ನ ಮಗಳಿಗೆ ಆಡ್ಸೋಕ್ಕೆ ಬರಲ್ಲ, ಅದಕ್ಕೆ ನಮ್ಮ ಮನೆಯವರೇ ಆಡಿಸ್ಬಿಟ್ಟು ಅದನ್ನ ಆಮೇಲೆ ಎತ್ತಿಕ್ತಾರೆ. ಆ ಥರ ನಿಧಾನಕ್ಕೆ ಬಿಡಿಸ್ಬೇಕಂತೆ ಅದನ್ನು. ಹಾಗಾಗಿ ಇಲ್ಲ ಗಂಟಾಗ್ಬಿಡುತ್ತಿಲ್ಲ, 2 ಕಿತ್ತಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ನಿಮ್ಗೆ ಯಾರಿಗೆಲ್ಲ ಈ ಟಾಯ್ ಗೊತ್ತಿದೆ, ನೆನಪಿದೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮನೆಯವರು ಈ ಥರದ್ದೆಲ್ಲ ತುಂಬಾ ಹುಡುಕಿ ತೊಗೊಂಡು ಬರ್ತಾರೆ. ಇನ್ನೊಂದು ಬರ್ತಿತ್ತು ನೋಡಿ, ಒಂಥರ ಕೈಯಲ್ಲೇ ಅವಾಗೆಲ್ಲ ಚಿಕ್ಕದಾಗಿ ಏನಾದ್ರು ತಿಂಡಿ ತೊಗೊಂಡ್ರೆ ಅದಕ್ಕೆ ಬರ್ತಿತ್ತು ಫ್ಯಾನ್ ಥರ. ಅದು ಕೈಯಲ್ಲಿ ತಿರುಗಿಸ್ಬಿಟ್ಬಿಟ್ರೆ ಫ್ಯಾನ್ ಥರ ತಿರುಗುತ್ತೆ, ಗರ್ರಂತ ತಿರ್ಕೊಂಡು ಬರುತ್ತೆ. ಈ ಥರದ್ದೆಲ್ಲ ತುಂಬಾ ಇರುತ್ತೆ. ಬಟ್ ಇವಾಗಿನ ಮಕ್ಳಿಗೆ ಈ ಥರದ್ದೆಲ್ಲ ಗೊತ್ತೇ ಇರಲ್ಲ. ತಂದುಕೊಟ್ರೆ ಏನೋ ಒಂಥರ ವಿಶೇಷವಾಗಿ ನೋಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯವ್ರು ಎಲ್ಲಿದ್ರೂ ಸರಿ ತೊಗೊಂಡು ಬಂದೇ ಬರ್ತಾರೆ ಯಾವಾಗಲೂ ಅಷ್ಟೇ. ಯಾವುದೆಲ್ಲ ಅವ್ರ ಇದರಲ್ಲಿ ನೋಡಿದ್ರು, ಕಲ್ತಿದ್ರು, ಆಟ ಆಡ್ತಿದ್ರು, ಆ ಥರದ್ದು ಎಲ್ಲಿ ಕಾಣಿಸಿದ್ರು ಸರಿ ಅದನ್ನು ಎತ್ಕೊಂಡು ಬಂದು ಮಕ್ಳಿಗೆ ತೋರಿಸಿ ಅದನ್ನು ಆಡಿಸೋವ್ರಿಗೂ ಅವ್ರಿಗೆ ಸಮಾಧಾನ ಇರಲ್ಲ. ಆ ಥರನೇ ಅವರು ಯಾವಾಗ್ಲೂ ಅಷ್ಟೇ. ತಿನ್ನೋ ಪದಾರ್ಥನೂ ಅಷ್ಟೇ, ಅವ್ರು ತಿನ್ನುವಾಗ ಹೇಗಿತ್ತು ತಿಂಡಿ ಪದಾರ್ಥಗಳು ಅದೇನಾರು ಕಾಣಿಸಿದ್ರು ಅಷ್ಟೇ ಅದನ್ನು ತೊಗೊಬಂದು ಕೊಡ್ತಾರೆ. ನಾವು ಅವಾಗ ಇದು ತಿಂತಿದ್ವಿ, ನೀನು ತಿನ್ನು ನೋಡು ಹೆಂಗಿರುತ್ತೆ ಅಂತ ನನ್ನ ಮಗಳಿಗೆ ಹೇಳ್ತಾ ಇರ್ತಾರೆ ತೊಗೊಂಡು ಬಂದು. ಆಮೇಲೆ ನನ್ನ ಮಗಳಿಗೆ ಅದು 10 ರೂಪಾಯಿ ಇವಾಗಿನ ರೇಟಲ್ಲಿ ಮಕ್ಳಿಗೆ ಗೊತ್ತಿರುತ್ತೆ. ನಮ್ಮನೇಲಿ ಹೇಳೋದು ಅವಾಗೆಲ್ಲ 20 ಪೈಸೆ, 10 ಪೈಸೆ, 50 ಪೈಸೆ, 4 ಆಣೆ ಈ ಥರಕ್ಕೆಲ್ಲ ಸಿಕ್ತಿತ್ತು ನಮಗೆ. ಅಂದರೆ ನನ್ನ ಮಗಳಿಗೆ ಅಷ್ಟಕ್ಕೆ ಆಶ್ಚರ್ಯ, ಆವಾಗೆಲ್ಲ ಬರೀ ಪೈಸೆ ಇರ್ತಿತ್ತಪ್ಪ ನಿಮ್ಮಿದ್ರಲ್ಲಿ ಅಂತ ಕೇಳ್ತಾಳೆ. ಯಾಕೆಂದರೆ ಮಕ್ಕಳು ಇವಾಗ 50 ಪೈಸೆ ನೋಡೋದು ತುಂಬ ರೇಯರ್ ಅಲ್ವಾ, ಹಾಗಾಗಿ 1 ರೂಪಾಯಿ ನೋಡಿರ್ತಾರೆ. ಇದು ಈ ಥರ ಕಿತ್ತಾಡೋಕ್ಕೆ ಶುರು ಆಗುತ್ತೆ ಇವಾಗ ನೋಡಿ, ಎತ್ತಿ ನಿಲ್ಲಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಟಾಯ್ಗಳೆಲ್ಲ. ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನಮ್ಮ ಮನೆಯವ್ರಿಗೆ ತುಂಬ ಇಂಟ್ರೆಸ್ಟ್. ನೋಡಿ ಹೆಂಗೆ ಫೈಟ್ ಆಡ್ತಾ ಇರ್ತಾರೆ. ಬಿಟ್ಬಿಡು ಬಿಟ್ಬಿಡು ಹಂಗೆ ಬಿಟ್ಬಿಡು, ಹಂಗ ಲಂಬಿಲ್ ಬಿಟ್ಟಿದ್ರು ಹಂಗೆ ಬಿಟ್ಬಿಡು ಕಿತ್ತಾಡ್ಲಿ.
ನೋಡಿದ್ರಲ್ಲ ನಮ್ಮ ಮನೇಲಿ ಹೇಗೆ ವಾಯ್ಸ್ ಕೊಡ್ತಾರೆ ಅದಕ್ಕೆ ಅಂತ. ಅದು ಕಾಣಿಸೋದೇ ಇಲ್ಲ, ದಾರ ಇದೆ, ಅದು ದಾರದಲ್ಲಿ ಆಡಿಸೋದು, ಆ ದಾರ ಕಾಣಿಸೋದೇ ಇಲ್ಲ, ಇನ್ವಿಸಿಬಲ್ ಆಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಟಾಯ್. ನಿಮ್ಗೆ ಯಾರಿಗೆಲ್ಲ ಜ್ಞಾಪನ ಬಂತು ಹಳೇದೆಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮನೇಲಿ ಈ ಥರದ್ದೆಲ್ಲ ತುಂಬಾ ಕ್ಯೂರಿಯಾಸಿಟಿ. ಆಮೇಲೆ ಈ ಥರ ಎಲ್ಲ ಸೌಂಡ್ ಎಲ್ಲ ಕೊಟ್ಟು ಆಡಿಸ್ತಾ ಇರ್ತಾರೆ. ಅದಕ್ಕೆ ನನ್ನ ಮಗಳಿಗೆ ತುಂಬಾ ಖುಷಿ ಅವ್ರ ಅಪ್ಪ ಮಾತಾಡೋದು ಅಂದರೆ. ಈ ಥರ ಬಾಟಲ್ಗೆ ಒಂದು ಗಂಬ ಅಂಟಿಸಿರ್ತಾರೆ, ಇನ್ನೊಂದು ಗಮ್ಮು ಇವ್ರ ಕೈಲಿ ಇಟ್ಕೊಂಡಿರ್ತಾರೆ. ಅದು ದಾರ ಕಾಣಿಸೋದೇ ಇಲ್ಲ ನೋಡಿ, ಅವೆರಡು ದಾರದಲ್ಲೇ ಆಡಿಸ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳಿಗೆ ಇವತ್ತು ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಈ ಸತಿ ಪಬ್ಲಿಕ್ ಅಲ್ವಾ ಅವಳಿಗೆ 5th. ಏನಮ್ಮ ಈ ಬುಂಡೆದೊಂದು ಇರೋ ಬುಕ್ಸ್ಗಳದು ಟೆಕ್ಸ್ಟ್ ಬುಕ್ ಅಕ್ಕನ್ಗೆ ಓದಕ್ಕೆ ಕೊಟ್ಟಿರೋದು. ಅದಕ್ಕೆ ಗೌರ್ಮೆಂಟ್ ಬುಕ್ಸು ಲೇಟಾಗಿ ಬಂದಿತ್ತು, ಇವಾಗ ಕೊಟ್ಟಿದ್ದಾರೆ. ಒಂದು ಬುಕ್ ಕೊಟ್ಬಿಡಮ್ಮ ಚಿನ್ನ, ಒಂದು ಬುಕ್ ಕೊಡು ಇಡ್ಕೊಳ್ಳಿ. ಇಸ್ಕೋ. ಎಷ್ಟು ಬುಕ್ಸ್ ಇದಾವಮ್ಮ? ಇಂಗ್ಲಿಷ್ ಪಾರ್ಟ್ 1 ಪಾರ್ಟ್ 2 ಇದೆಯಾ? ಎಲ್ಲ ಪಾರ್ಟ್ 1 ಪಾರ್ಟ್ 2 ಇದೆ, ಎಲ್ಲ ಸಬ್ಜೆಕ್ಟ್. ಹೌದಾ? ಇನ್ನ ಕನ್ನಡ ಕೊಡ್ಬೇಕಮ್ಮ? ಕನ್ನಡ ಮತ್ತೆ ಅದ್ಯಾವುದೋ PT ಬುಕ್ ಅಂತ ಇದ್ರು, ಗೊತ್ತಿಲ್ಲ. ಇದು ಇಂಗ್ಲಿಷ್ ಪಾರ್ಟ್ 1 ಪಾರ್ಟ್ 2, ಮ್ಯಾಥ್ಸ್ ಪಾರ್ಟ್ 1 ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 2. ಇವಾಗ ಇದನ್ನೇನ ಮ್ಯಾಮ್ ಕ್ಲಾಸಲ್ಲಿ ಮಾಡ್ತಾ ಇರೋದು? ಇದನ್ನ ಮಾಡ್ತಾ ಇದ್ದೀನಿ. ತೋರ್ಸು, ಇಂಗ್ಲಿಷ್ ಒಂದು ಲೆಸನ್ ತೋರ್ಸು, ಯಾವ್ದು ಮಾಡಿದ್ದಾರೆ ಇವಾಗ? ಕೊಡ ಚಿನ್ನ. ಎಲ್ಲ ಚಿನಿ, ಬೇರೆ ಬುಕ್ ಎತ್ಕೊಳವ, ಬೇರೆ ಬುಕ್ ಎತ್ಕೊಳವ, ಬೇರೆ ಎತ್ಕೋ. ತೋರ್ಸು. ಇವಾಗ ಲೆಸನ್ ಆಗಿರೋದು ಸ್ವಾಮಿ ವಿವೇಕಾನಂದ. ಅಂದ್ರೆ ಅವರು ದೇವ್ರ ಬಗ್ಗೆ ಇರೋದು. ಅವರು ದೇವ್ರ ನೋಡ್ಬೇಕನ್ನ ಅನ್ಸುತ್ತೆ, ಅದ್ರ ಮಾರಲ್. ಈಗ ಈ ಲೆಸನ್ ಆಗಿದೆ, ಒಂದು ಕ್ಲಾಸ್ ವರ್ಕು ಬರ್ಸಿದ್ದಾರೆ, ಓದಿಸ್ಬೇಕು ಇವತ್ತು. ಸೋಮವಾರ ರಜನಮ್ಮ? ಏನಮ್ಮ ಹೇಳಮ್ಮ. ಖಾಲಿ ಆಗೋಯ್ತಮ್ಮ, ಆವಾಗಲೇ ಓದ್ಬಿಟ್ಟಮ್ಮ ನೀನು. ಓ ಓದ್ತಾನಪ್ಪ ನನ್ನ ಮಗ ಅಂತೂ, ಇವಾಗೆಲ್ಲ ಹೇಳ್ತಾನೆ ನನ್ನ ಮಗಂಗೆಲ್ಲ ಗೊತ್ತು. ಎ ಫಾರ್ ಆಪಲ್ ಅಂತೆ. ಮಗುಗೆ ನಾಳೆ ಬೆಳ್ಳುಳ್ಳಿ ಕಬಾಬ್. ಮಗಗೆ ನಾಳೆ ಕಬಾಬ್ ಮಾಡಿ ತಿನ್ಸ್ಬೇಕು. ನನ್ನ ಮಗ ಫಸ್ಟ್ ಟೈಮ್ ತಿಂತಾ ಇರೋದು ಕಬಾಬ್. ನಾಳೆ ಅಪ್ಪಗೆ ನಾಳೆ ಕಬಾಬ್ ಮಾಡಿ ಅವರಪ್ಪ ಹೇಳ್ಬಿಟ್ಟೈತೆ, ಮಗುಗೆ ನೀನು ಕಬಾಬ್ ಮಾಡಿಕೊಡು, ಆಮೇಲೆ ಮಟನ್ ತಂದು ಕೊಡ್ತೀನಿ, ಸಾರು ಮಾಡು, ನಲ್ಲಿ ಮುಳೆ ಕೊಡು ಮಗಗೆ ತಿನ್ಲಿ ಅಂತ. ಒಂದ್ ಚಿನ್ನಿ. ಹ್ಞೂ ಮಗನ ಅಪ್ಪನ ಮಗನದು. ಒಂದ್ ಲೆಸನ್ ಮಾಡಿ ಕ್ಲಾಸ್ ವರ್ಕ್ ಬರ್ಸಿದಾರೆ. ಇದು ಮಾಡಿದಾರಮ್ಮ? ಮತ್ತೇನ್ ಕ್ಲಾಸ್ ವರ್ಕ್ ಬರ್ಸಿದಾರಂತೆ ನೆನ್ನೆ? ಬಾಕಿ ಇರುತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ದು ಸ್ಟಾರ್ಟ್ ಮಾಡಿ ಮುಟ್ಟಿದೆ, ಹೀಟ್ ಡಿಟೆಕ್ಟ್ ಇನ್ನೂ ಮಾಡಿಲ್ಲ. ಅವ್ವ ನಾಳೆ ಚೀಚಿ ಮಕ್ಕೊಲ್ಲಮ್ಮ, ನಿಂಗೆ ತಿಂತೀಯಮ್ಮ? ಕೋಕೋ ಚಿಂಚಿಯಮ್ಮ, ನಿನ್ನ ಮುಜ್ಜು ಮರಿ ನೀನ. ಅವನಮ್ಮ ಕಬಾಬು ಸಾಕು ಬಿಡಿಚಿನಿ. ಎಲ್ಲ ಬುಕ್ ತೋರಿಸ್ತಾರ, ಅವರೇ ಹೋಗಿ ಎಕ್ಸಾಮ್ ಬರ್ದು ಬಿಡ್ತಾರೆ ಓದಿಬಿಟ್ಟು. ಈ 5 ಡಿಜಿಟ್ ನಂಬರ್ ಇದು ಮುಗ್ದೋಯ್ತು. ಮೊನ್ನೆ ಸ್ಕೂಲ್ಗೆ ಹೋಗಿರ್ಲಿಲ್ವಲ್ಲ, ತಿರುಪತಿಗೆ ಹೋಗಿದ್ದಕ್ಕೆ, ಅದಕ್ಕೆ ಇವತ್ತೆಲ್ಲ ಇಸ್ಕೊಂಡ್ಬಂದವಳೆ ಬುಕ್ಸು. ಮೊನ್ನೆನೇ ಕೊಟ್ಟಿದ್ರು ಬುಕ್ಸು. ಇದೆಲ್ಲ ಆದ್ಮೇಲೆ ಅದೇನೋ ಕ್ಲಾಸ್ ಬರಕ್ಕೆ ಅಂತ ಅಮೃತನ ಕೈಲಿ ಏನೋ ಇದಿಸ್ಕೊಂಡ್ರ. ಇವ್ನು ನೋಡ್ರಿ ಎಲ್ಲ ಓದ್ ಮುಗಿಸಿ ಇವತ್ತು ಅರ್ಧ ಬಿಡ್ತಾನೆ ನನ್ನ ಮಗ. ಇವನ್ಗೊಂದು ಬುಕ್ಸ್ ತರಬೇಕು ಫ್ರೆಂಡ್ಸ್, ತಗೊಂಬರ್ತೀನಿ. ಅದೇ ಕಲರಿಂಗು ಮತ್ತು ಅನಿಮಲ್ಸು, ಪೆಟ್ಸು ಎಲ್ಲ ನೇಮ್ ಹೇಳ್ತಾರಲ್ಲ ಪಿಕ್ಚರ್ ನೋಡಿಕೊಂಡು, ಆ ಥರದ್ದೊಂದು ಬುಕ್ ತರ್ತೀನಿ ಮಗಗೆ. ಒಂದು ಚಚ್ಚಿನಿ, ಎ ಫಾರ್ ಆಪಲ್ ಅದೆಲ್ಲ ಬುಕ್ಕು ಎಲ್ಲ ಹೇಳ್ತಾನೆ ಇವ ನಮ್ಮ ಪಾಪು. ಚಿನಿ ಆರೆಂಜ್, ಪರ್ಪಲ್, ಪಿಂಕ್, ಗ್ರೀನ್, yellow, blue, cutie, ರೆಡ್. ನೋಡಿದ್ರ ಎಲ್ಲ ಹೇಳ್ತಾನೆ white.
ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಕೆಲವೊಂದು ನೆಕ್ ಪೀಸ್ಗಳನ್ನ ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ನಿಮಗೂ ರಿವ್ಯೂ ಕೊಡೋಣ ಅಂತ ಕೂತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನಗೆ ಬೇಕಿತ್ತು, ಅವಶ್ಯಕತೆ ಇತ್ತು, ಹಾಗಾಗಿ ನಾನು ತರಿಸಿದ್ದೆ. ಹಾಗಾಗಿ ನಿಮಗೂ ಶೇರ್ ಮಾಡಿದ್ರೆ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ಬನ್ನಿ ಏನೇನು ತರಿಸಿದ್ದೀನಿ, ಹೇಗಿದೆ ಅದರದ್ದು ಕ್ವಾಲಿಟಿ ಎಲ್ಲ, ರೇಟು ಪ್ರತಿಯೊಂದನ್ನು ಹೇಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದವರು ಶಾಪ್ ಮಾಡ್ಬೋದು. ಓಕೆ ಬನ್ನಿ ಸ್ಟಾರ್ಟ್. ನಾವು ಒಂದೊಂದೇ ಹೇಗಿದೆ ಅಂತ ರಿವ್ಯೂ ತೋರಿಸ್ತೀನಿ. 3 ತರಿಸಿದ್ದೆ ನಾನು. ಒಂದೇ ಸತಿ ನನಗೆ ತಂದು ಕೊಟ್ಟರು ಅವರು. ನಾನು ಅದಕ್ಕೆ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಫಸ್ಟೇ ಓಪನ್ ಮಾಡಿಬಿಟ್ರೆ ಆಮೇಲೆ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತಲ್ವ, ಹಾಗಾಗಿ ಇದರಲ್ಲಿ 3 ತರಿಸಿದ್ದೀನಿ. ಸಿಂಪಲ್ ಆಗಿರೋದಂಥದ್ದು. ಒಂದು ಮಾತ್ರ ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಅದರಲ್ಲಿ ಚೋಕರ್ ಅದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಯಾಕೆ 3 ತರಿಸಿದ್ದೆ ಅಂದರೆ, ನನ್ನ ಮಗಳಿಗೂ ಇವಾಗ ಲಂಗ ಬ್ಲೌಸು ಫ್ರಾಕು ಏನಾರು ಹಾಕೋತಾಳಲ್ವ, ಸಿಂಪಲ್ ಆಗಿರಬೇಕು. ಚಿಕ್ಕ ಚಿಕ್ಕ ಮಕ್ಕಳು ಹಾಕೊಳ್ಳೋವಾಗ ತುಂಬ ಓವರ್ ಆಗಿದ್ರೆ ಕೆಟ್ಟದಾಗ ಕಾಣುತ್ತೆ. ಹಾಗಾಗಿ ಮಕ್ಕಳಿಗೋಸ್ಕರ ಆಗುತ್ತೆ, ಮತ್ತು ನನಗೂ ಸ್ವಲ್ಪ ರೀಲ್ಸ್ ಅದು ಇದು ಮಾಡುವಾಗ ಯೂಸ್ ಆಗುತ್ತೆ ಅನ್ನೋ ಪರ್ಪಸ್ ಮೇಲೆ ನಾನು ಸಿಂಪಲ್ಲಾಗಿ ತರಿಸಿದ್ದೀನಿ. ಸೈಡಲ್ಲಿ ನಿಮಗೆ ಪಿಕ್ಚರ್ ವ್ಯೂ ಆಗ್ತಾ ಇದೆ ವಿತ್ ರೇಟು. ಇದು ಬಂದು 127 ರೂಪಾಯಿ. ಪಲ್ಸ್ದು ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ. ಮಕ್ಕಳಿಗೆ ಆದರೂ ಅಷ್ಟೇ, ನಮಗೆ ಆದರೂ ಅಷ್ಟೇ ಸಿಂಪಲ್ಲಾಗಿ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರದ್ದು ತರಿಸಿದ್ದೆ ನಾನು. ಇದಕ್ಕೆ 2 ಸ್ಟಡ್ ಥರ ಓಲೆನೂ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಸಾಕು, ಇದೆಲ್ಲ ಗೋಲ್ಡ್ ಎಲ್ಲ ಹಾಕೋಕ್ಕಿಂತ ಬೆಟರು. ಹಾಗಾಗಿ ನಾನು ಈ ಥರ ತರಿಸ್ಕೊಂಡಿದ್ದೆ. ಗೋಲ್ಡ್ ಎಲ್ಲ ಹಾಕಿದ್ರೆ ಕಳೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮದುವೆಗಳಿಗೆಲ್ಲ. ಹಾಗಾಗಿ ಈ ಥರದ್ದಿದ್ರೆ ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅವಳು ಹಾಕೋಬೋದು. ಹಾಗಾಗಿ ಒಂದು 3 ಪ್ಯಾಟ್ರನ್ ತರಿಸಿದ್ದೀನಿ. ಕೆಲವೊಂದು ಏನಾಗುತ್ತೆ ಕಡಿಮೆ ರೇಟ್ ಇರುತ್ತೆ, ಆದ್ರೆ ಡೆಲಿವರಿ ಚಾರ್ಜಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದು ಬಂದು 127 ರೂಪಾಯಿ. ನನಗಿಷ್ಟ ಆಯಿತು ಅದು. ಇದೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದು ಬಂದು 95 ರೂಪೀಸ್ ಅಂತ ಇಲ್ಲಿ ಶೋ ಮಾಡ್ತಾ ಇದೆ ಅಲ್ವಾ ರೇಟು, ಆದ್ರೆ ಇದಕ್ಕೆ 60 ರೂಪೀಸ್ ಶಿಫ್ಟಿಂಗ್ ಚಾರ್ಜ್ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ನಂಗೆ ಇದೂ ಅಷ್ಟೇ ಇಷ್ಟ ಆಯಿತು. ಇದೂ ಅಷ್ಟೇ ಪರ್ಲಲ್ಲೂ ಸಿಗುತ್ತೆ ನಿಮಗೆ. ನಾನು ಎಲ್ಲ ಪರ್ಲ್ ಯಾಕೆ, ಅದು ಪರ್ಲ್ ತರಿಸಿದ್ದೀನಲ್ವ ಅಂದ್ಬಿಟ್ಟು ಗೋಲ್ಡ್ ಬೀಟ್ಸಲ್ಲಿ ತರಿಸಿದ್ದೀನಿ ನಾನು ಇದನ್ನು. ಇದು ಕೂಡ ಚೆನ್ನಾಗಿದೆ. ಎಲಿಫೆಂಟ್ದು ಡಾಲರ್ ಬರುತ್ತೆ, ಮತ್ತು ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಗೆಜ್ಜೆ ಕೊಟ್ಟಿದ್ದಾರೆ. ಇದಕ್ಕೂ ಸ್ಟಡ್ ಕೊಟ್ಟಿದ್ದಾರೆ, ಗ್ರೀನ್ ಕಲರ್ ಸ್ಟೋನ್ದು ಎಲಿಫೆಂಟ್ದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಕಡಿಮೆ ರೇಟ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ಯೂಸ್ ಮಾಡ್ಬೋದು, ಮಕ್ಕಳು ಯೂಸ್ ಮಾಡ್ಬೋದು. ನನಗಿಷ್ಟ ಆಯಿತು ಎರಡೂ ಕೂಡ. ನೆಕ್ಸ್ಟ್ ಬಂದು ಚೋಕರ್. ಇದು ಸ್ವಲ್ಪ ದೊಡ್ಡದಾಗೆ ತರಿಸಿದ್ವಿ, ಯಾಕಂದರೆ ನಾನು ಯೂಸ್ ಮಾಡ್ಬೋದು, ಅವಳು ಯೂಸ್ ಮಾಡ್ಬೋದು. ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಗೆಲ್ಲ ಹಾಕೋಬೋದು, ಜಾಸ್ತಿ ಹೈಲೈಟ್ ಆಗಿ ಕಾಣುತ್ತೆ ಅಂತ ಸ್ವಲ್ಪ ದೊಡ್ಡದಾಗಿದೆ. ಈ ಚೋಕರ್ ಬಂದು ಕ್ಲೀನಾಗಿ ನಮಗೆ ಕುತ್ತಿಗೆಗೆ ಫಿಟ್ ಆಗಿ ಕೂರುತ್ತೆ. ಇದು ಬಂದು ರೇಟು 201 ರೂಪಾಯಿ. ಇದು ಮಾತ್ರ ಅಷ್ಟೇ, ಶಿಫ್ಟಿಂಗ್ ಚಾರ್ಜ್ ಏನಿಲ್ಲ. ಅದು 95 ರೂಪೀಸ್ ಇತ್ತು ನೋಡಿ, ಅದಕ್ಕೆ ಮಾತ್ರ 60 ರೂಪಾಯಿ ಶಿಫ್ಟಿಂಗ್ ಚಾರ್ಜ್. ಇನ್ಯಾವುದಕ್ಕೂ ಶಿಫ್ಟಿಂಗ್ ಚಾರ್ಜ್ ಇಲ್ಲ. ಅದರಲ್ಲಿ ಎಷ್ಟಿತ್ತು ರೇಟ್ ಅಷ್ಟೇ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಪೀಕಾಕ್ ಡಿಸೈನು, ಕೆಳಗಡೆ ಜುಮ್ಕಾ ಅಲ್ಲಾಡುತ್ತೆ, ಮತ್ತೆ ವೈಟ್ ಸ್ಟೋನು, ರೆಡ್ ಸ್ಟೋನು, ಮತ್ತೆ ಕೆಳಗಡೆ ಗೆಜ್ಜೆ ಗೆಜ್ಜೆ ತರ ಕೊಟ್ಟಿದ್ದಾರೆ. ಚೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ, ತುಂಬಾನೇ ಚೆನ್ನಾಗಿದೆ. ಟ್ಯಾಗ್ ಕೊಟ್ಟಿದ್ದಾರೆ, ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಫಿಟ್ ಮಾಡ್ಕೊಳ್ಳೋಕೆ. ಈ ತರ ಚೋಕರ್ಗೆ ಯಾಕೆ ಚೈನ್ ಕೊಡಲ್ಲ ಅಂದ್ರೆ, ನಮಗೆ ಕ್ಲೀನ್ ಆಗಿ ನೆಕ್ಗೆ ಅದು ಕೂತ್ಕೋಬೇಕು. ಹಾಗಾಗಿ ಆಕ್ಚುಲಿ ಇದಕ್ಕೆ ಇಯರಿಂಗ್ ಅವರು ತೋರಿಸಿರ್ಲಿಲ್ಲ, ಶೋ ಆಗಿರ್ಲಿಲ್ಲ, ಬಟ್ ಇಯರಿಂಗು ಕೊಟ್ಟಿದ್ದಾರೆ. ನಂಗೆ ತುಂಬಾನೇ ಖುಷಿ ಆಯ್ತು. ಇದು ಚಿಕ್ಕ ಚಿಕ್ಕದಾಗಿ ಸ್ಟಡ್ ತುಂಬಾನೇ ಚೆನ್ನಾಗಿದೆ, ಓಲೆ ತರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನಾವು ಒಂದೊಂದನ್ನು ಸೈಡಲ್ಲಿ ಪಿಕ್ಚರ್ ವಿತ್ ಮೆನ್ಷನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಇಷ್ಟ ಇದ್ರೆ ತರಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿದೆ 3 ಕೂಡ. ನಂಗೆ ತುಂಬಾನೇ ಇಷ್ಟ ಆಯಿತು. ಮಕ್ಕಳು ಯೂಸ್ ಮಾಡ್ಬೋದು, ನಾವು ಯೂಸ್ ಮಾಡ್ಬೋದು. ತುಂಬಾನೇ ರೀಸನಬಲ್ ಪ್ರೈಸ್. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಇನ್ನೊಂದ್ಸತಿ ಮೆನ್ಷನ್ ಮಾಡಬೇಕಿತ್ತು, ಹಾಗಾಗಿ ಮಾಡಿದ್ದೀನಿ. ನನಗೆ ಬೇಕಿತ್ತು ಹಾಗಾಗಿ ತರಿಸಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ನೆಕ್ ಪೀಸ್ ಇಷ್ಟ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಬ್ಲಾಕ್ ಕಲರ್ ಕ್ಲಾತ್ ಮೇಲೆ ನಿಮ್ಗೆ ತೋರಿಸಿದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ ಈ ತರ ಯೂಸ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯೂಸ್ ಮಾಡ್ಕೊಂಡಿರೋದು ಅಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಓಕೆನಾ? ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.